ನಿಮ್ಮಲ್ಲಿ ಏನು ಕೆಪಾಸಿಟಿ ಐತಿ, ಏನೇನು ಮಾತಾಡಬೇಕತ್ತೀರಿ, ಏನೇನು ಕೇಳಬೇಕತ್ತೀರಿ, ನಿಮ್ಮಲ್ಲಿ ಏನೇನು ಕೇಳಬೇಕಂತೇಳಿ ಆಸೆ ಐತಿ ನೋಡು, ಅದು ಉಳಿತಂತೇಳಿ ಹೋಗಬೇಡ್ರಿ. ನಿಮ್ದು ಏನು ಕೆಪಾಸಿಟಿ ಐತಿ ಅದನ್ನ ಇವತ್ತಿಲ್ಲಿ ಮಾಡ್ಕೋರಿ ಅಂದ್ರು. ಸರ ಇವತ್ತೇನು ನಮ್ಮ ಊರಿಗೆ ನೀವು ಬಂದಿರಿ ನೋಡು, ಏನಾರೇ ಉಳಿತಂತ ಹೇಳೋದು ಹೋಗಬೇಡ್ರಿ. ಇವತ್ತಿನ ಈ ಸತ್ಯಸಿದ್ಧರ ಶಿವಸ್ಥಾನದ ಸೇವೆಯನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂತ ಇದ್ಯಾವ್ದ್ರ ಪ್ರಸಂಗ? ಇದೇ ಇಂಗಳಗಿ ಗ್ರಾಮದ ಖ್ಯಾತ ಕಲಾವಿದರಾಗಿರತಕ್ಕಂತ ಯಾರಿಪ್ಪ? ಸಣ್ಣ ವಯಸ್ಸಿನೊಳಗ ಹೆಣ್ಣು ಮಗಳಾದ್ರೂ ಕೂಡ ಅವ ತಂಗಿ ಈ ಇಂಗಳಗಿ ಕೀರ್ತಿಯನ್ನ ಮೂಲೆಗಳಿಗೆಲ್ಲ ಬಿತ್ತರಿಸಿ ಬಿಟ್ಟಿರತಕ್ಕಂತ ಈಗ ಮಾತಾಡುವಂತ ಸಂದರ್ಭದೊಳಗ ಏನಂದ್ರು? ನಮ್ಮ ಮುತ್ತು ಅನ್ನ ಅವ್ರು ಹೇಳಿದ್ರು ಕೇಳಿರ್ಬೇಕು ನೀ. ಏನಂದ್ರು? ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ತೆಲುಗು, ಯಾವ ತೆಲಂಗಾಣ, ಒಂದ್ 5-6 ರಾಜ್ಯದ ಹೆಸರು ಹೇಳಿದ್ರು ಅವರು. ಅಲ್ಲಿ ಹಾಡಿಕೆ ನಡೀತಾವ ಏನು? ಬಹಳಷ್ಟು ಹಾಡಿಕೆ ನಡಿಲಾರ್ದೆ ಮಗನಲ್ಲಿ ಹಾಡ್ಯಾರ ಅಂತ ಹೇಳ್ಯಾರನವ್ರು. ನನಗೇನ್ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಮತ್ತೆ ಅಲ್ಲ, ರಾಜ್ಯದೊಳಗೆ ಹಾಡಿರತಕ್ಕಂತ ಕೀರ್ತಿ ಕರ್ನಾಟಕ ರಾಜ್ಯದ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತ ಕೀರ್ತಿ ಕೂಡ 25 ವರ್ಷ ಡೊಳ್ಳಿನ ಪದ ಹಾಡ್ಲಿಕ್ಕತ್ತೀವಿ. ಕರೆ ಅವ್ರು ಹೇಳಿದ್ರಲ್ಲ 5-6 ರಾಜ್ಯಗಳನ್ನ, ಅಷ್ಟು ಇನ್ನೂ ತನ ನಾವು ಕೂಡ ತಿರುಗಾಡಿಲ್ಲ. ವಯಸ್ಸಿನೊಳಗ 7-8 ರಾಜ್ಯದೊಳಗೆ ಹಾಡಿ ಇಡೀ ಕರ್ನಾಟಕದ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತ ಕೀರ್ತಿ ಅದು ಯಾರಿಗಾದ್ರೂ ಸಲ್ಲಬೇಕಾಗಿತ್ತು ಅಂದ್ರ ಇಂಗಳಿಗೆ ಜ್ಯೋತಿ ತಂಗಿಗೆ ಸಭಾದೊಳಗ ಕೈ ಎತ್ತಿ ಹೇಳುವಂತ ಮಾತನ್ನ ಕನ್ನೊಳ್ಳಿ ಅವರ ಮನೆಯಲ್ಲಿ ಏನ್ ಮಾಡ್ಯಾರಿಪ್ಪ? ಬಹಳಷ್ಟು ದೇವರನ್ನ ಬರಮಾಡಿಕೊಂಡು ಇದೇ ಇಂಗಳಗಿ ಗ್ರಾಮದ ಅಮೋಘ ಸಿದ್ದೇಶ್ವರ, ದೇವರಿಪ್ಪರಿಗೆ ಕರಿಸಿದ್ದೇಶ್ವರ, ಅಂಕಲಿಗಿ ದುಸಂಗರಾಯ, ಯಾಳಗಿ ಸಿದ್ದರಾಯ ದೇವರ, ಬಹಳಷ್ಟು ದೇವರಗಳನ್ನ ಕರ್ಕೊಂಡು ಅವರು ಬೇಡ್ಕೊಂಡಿರತಕ್ಕಂತ ಹರಕೆಯನ್ನು ತೀರ್ಸುಗೋಸ್ಕರವಾಗಿ ಏನ್ ಮಾಡ್ಯಾರಿಪ್ಪ ಇಲ್ಲಿ? ಈ ಅವರ ಮನೆಯಲ್ಲಿ ಬಂದಿರತಕ್ಕಂತ ಎಲ್ಲಾ ದೇವರುಗಳಿಗೆ ಪವಿತ್ರ ಪಾದಕ್ಕೂ ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೇಳುತ್ತಾರಿಪ್ಪ. ಇವತ್ತಿನ ಈ ಸತ್ಯಸಿದ್ಧರ ಶಿವಸ್ಥಾನದ ಸೇವೆಯನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂತ ಇದ್ಯಾವ್ದ್ರ ಪ್ರಸಂಗ? ಇದೇ ಇಂಗಳಗಿ ಗ್ರಾಮದ ಖ್ಯಾತ ಕಲಾವಿದರಾಗಿರತಕ್ಕಂತ ಯಾರಿಪ್ಪ? ಬಹಳಷ್ಟು ಮಾತಾಡುವಂತ ಅವಶ್ಯಕತೆ ಇಲ್ಲ. ಸಂತೋಷ ಬಹಳ ಮಾತಾಡಿದವಿ, ಬೇಡ್ರಿ. ಸಣ್ಣ ವಯಸ್ಸಿನೊಳಗ ಹೆಣ್ಣು ಮಗಳಾದ್ರೂ ಕೂಡ ಅವ ತಂಗಿ ಈ ಇಂಗಳಗಿ ಕೀರ್ತಿಯನ್ನ ಮೂಲೆಗಳಿಗೆಲ್ಲ ಬಿತ್ತರಿಸಿ ಬಿಟ್ಟಿರತಕ್ಕಂತ ಯಾರಿಪ್ಪ ತಂಗಿ? ನಮ್ಮ ಈಗ ಮಾತಾಡುವಂತ ಸಂದರ್ಭದೊಳಗ ಏನಂದ್ರು? ನಮ್ಮ ಮುತ್ತು ಅನ್ನ ಅವ್ರು ಹೇಳಿದ್ರು ಕೇಳಿರ್ಬೇಕು ನೀ. ಏನಂದ್ರು? ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ತೆಲುಗು, ಯಾವ ತೆಲಂಗಾಣ, ಒಂದ್ 5-6 ರಾಜ್ಯದ ಹೆಸರು ಹೇಳಿದ್ರು ಅವರು. ಅಲ್ಲಿ ಹಾಡಿಕೆ ನಡೀತಾವ ಏನು? ಬಹಳಷ್ಟು ಹಾಡಿಕೆ ನಡಿಲಾರ್ದೆ ಮಗನಲ್ಲಿ ಹಾಡ್ಯಾರ ಅಂತ ಹೇಳ್ಯಾರನವ್ರು. ನನಗೇನ್ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಮತ್ತೆ ಅಲ್ಲ, 5-6 ರಾಜ್ಯದೊಳಗೆ ಹಾಡಿರತಕ್ಕಂತ ಕೀರ್ತಿ ಕರ್ನಾಟಕ ರಾಜ್ಯದ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತ ಕೀರ್ತಿ ಯಾರಿಪ್ಪ? ನಾವು ಕೂಡ 25 ವರ್ಷ ಡೊಳ್ಳಿನ ಪದ ಹಾಡ್ಲಿಕ್ಕತ್ತೀವಿ. ಕರೆ ಅವ್ರು ಹೇಳಿದ್ರಲ್ಲ 5-6 ರಾಜ್ಯಗಳನ್ನ, ಅಷ್ಟು ಇನ್ನೂ ತನ ನಾವು ಕೂಡ ತಿರುಗಾಡಿಲ್ಲ. ಕರೆ ನಮಕ್ಕಿಂತ ಹಿಂದಾಗಡೆ ಹಾಡಿ ಅತಿ ಸಣ್ಣ ವಯಸ್ಸಿನೊಳಗ 7-8 ರಾಜ್ಯದೊಳಗೆ ಹಾಡಿ ಇಡೀ ಕರ್ನಾಟಕದ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತ ಕೀರ್ತಿ ಅದು ಯಾರಿಗಾದ್ರೂ ಸಲ್ಲಬೇಕಾಗಿತ್ತು ಅಂದ್ರ ಇಂಗಳಿಗೆ ಜ್ಯೋತಿ ತಂಗಿಗೆ ಸಭಾದೊಳಗ ಕೈ ಎತ್ತಿ ಹೇಳುವಂತ ಮಾತನ್ನ ಆತ್ಮೀಯ ಬಂಧುಗಳೇ. ನಮಗೂ ಖುಷಿ ಅದ ತಂಗಿ ಬೆಳೆದ್ರ. ಯಾಕಂತ ಕೇಳು, ನಾವು 2-3 ರಾಜ್ಯದಾಗ ಹಾಡಿವಿ, 5-6 ರಾಜ್ಯದಾಗ ಅವ್ರು ಹಾಡ್ಯಾರಪ್ಪ ಅಂತ ನಮಗೆ ಬಹಳಷ್ಟು ಸಂತೋಷ ಐತಿ. ನಾವು ತಂಗಿ ಕತ್ಲೆ ಏನ 4-5 ರಾಜ್ಯ ಹಾಡಬೇಕನು ಆಶೆ ನಮಗೈತಿ. ಅಂತ ಒಳ್ಳೆ ಕಲಾವಿದರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಹೇಳುತ್ತಾ ತಂಗಿ ಬೆಳೆಗೆ ಇಲ್ಲಿ ಈ ಇಂಗಳಗಿ ಗ್ರಾಮದಲ್ಲಿ ಏನಾಗಿದ್ರಿಪ್ಪ? ಭಗವಂತ ಬೀರದೇವರ ಮುತ್ಯ ಮಾಳಿಂಗರಾಯನ ಚರಿತ್ರೆಯನ್ನು ಕೇಳುಗೋಸ್ಕರವಾಗಿ ಏನ್ರಿಪ್ಪ ಇಲ್ಲಿ ಆಗಮಿಸಿರ್ತಕ್ಕಂತ ಗುರು ಹಿರಿಯರಿಗೆ, ಜಟಾಮಠದವರಿಗೆ, ಕಲಾ ಪಂಡಿತರಿಗೆ, ಕಲಾ ರಸಿಕರಿಗೆ, ಸುತ್ತಮುತ್ತಲಿನಿಂದ ಆಗಮಿಸಿರ್ತಕ್ಕಂತ ಈ ಹಾಲು ಮತದ ಒಡ್ಡೋಲಗ ಶಿವಸ್ಥಾನದ ಪದ್ಯವನ್ನು ಕೇಳಲಿಕ್ಕೆ ಬಂದಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಏನ್ ಮಾಡ್ಬೇಕಂತೀರಿ? ಬಾಬಾನಗರ ಗ್ರಾಮದ ಶ್ರೀ ನಗರ ಸಿದ್ದೇಶ್ವರ ಕಲಾ ಸಂಘದ ವತಿಯಿಂದ ಮತ್ತೊಮ್ಮೆ ವಂದನೆಗಳನ್ನು ಹೇಳುತ್ತಾ ಇಲ್ಲ ಅದಕ್ಕೆ ಹೇಳ್ತಾರೆ ಜ್ಞಾನಿಗಳ. ಸಂತೋಷ ಏನ್ ಹೇಳ್ತಾರೆ ಸರ್ ಜ್ಞಾನಿಗಳ ಮಾತಾ? ವಿದ್ವಾಂಸೋ ಕವಿಯೋ ಪಟ್ಟಹಾಯ ಗಾಯಕೋ ಪುರಾಣ ಸಭಾ ಸಪ್ತಾಂಗ ಲಕ್ಷಣಂ ಅಂತ ಹೇಳ್ತಾರ ಅವರು. ಹಿಂಗಾದ್ರೆ ಏನ್ರಿಪ್ಪ ಮಾತಾ ತಿಳಿಲಿಲ್ಲ ಇದು?
ಇವತ್ತು ಯಾವ ಈ ಕನ್ನೋಳಿ ಗ್ರಾಮದೊಳಗ ನಮ್ಮ ಜಟ್ಟಪ್ಪಣ್ಣ ಕನ್ನೋಳಿ ಅವರು ಇಂಗಳಗಿ ಗ್ರಾಮದೊಳಗ ಕನ್ನೋಳಿ ಈ ಇಂಗಳಗಿ ಅವ್ರ ಅಡ್ಡೇಸರ ಕನ್ನೋಳಿ ಇದ್ದಾನೆ ಅದನ್ನು ಬತ್ತು ಇರ್ಲಿ. ಈ ಇಂಗಳಗಿ ಗ್ರಾಮದೊಳಗ ನಮ್ಮ ಜಟ್ಟಪ್ಪಣ್ಣ ಕನ್ನೋಳಿ ಅವರು ಏನ್ರಿಪ್ಪ ಇದೇ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘದೊಳಗ ಒಳ್ಳೆ ಖ್ಯಾತ ಹಿನ್ನೆಲೆ ಗಾಯಕರು. ಯಾರಿಪ್ಪ ಆ ಭಗವಂತ ಅಮೋಘ ಸಿದ್ಧ ದುಸ್ಸಂಗರಾಯ ಬಹಳಷ್ಟು ದೇವರಗಳನ್ನ ಬರಮಾಡಿಕೊಂಡು ಅವರ ಮನೆಯಲ್ಲಿ ಬರಮಾಡಿಕೊಂಡು ಎಲ್ಲಾ ಕಲಾವಿದರನ್ನ ಕರೆಸಬೇಕಂತೇಳಿ ಒಳ್ಳೆ ಉದ್ದೇಶ ಇಟ್ಟುಕೊಂಡು ಏನ್ರಿಪ್ಪ ಇವತ್ತು ತಿಂಗಳಿಗೆ ಗ್ರಾಮಕ್ಕೆ ಬಂದಿರತಕ್ಕಂತ ಎಲ್ಲಾ ಕಲಾವಿದರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಹೇಳಿ ಹೌದಿಲ್ಲ ಹೇಳುತ್ತಾ ಅದಕ್ಕ ಬಹಳಷ್ಟು ಮಾತಾಡಿ ದೈವಕ್ಕೆ ಬೇಸರ ಆಗಲಾರ್ದೇನೆ ಆಗಬೇಡ್ರತ್ ಮೊದಲು ಹೇಳಿ ಏನೋ ಮಾಡ್ತಿರ್ತಕ್ಕಂತ ಈ ಸತ್ಯಸಿದ್ಧರ ಶಿವಸ್ಥಾನದ ಸೇವಾದೊಳಗೆ ಅನೇಕ ತರದಿಂದ ತಪ್ಪು ದೋಷಗಳಾಗುತ್ತಾವ. ಯಾಕಕ್ಕವು ಎಡಬಿಡದೆ ಕಾರ್ಯಕ್ರಮಗಳಿರೋದ್ರಿಂದ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರ್ಸಾಡುವಂತ ವಾದ್ಯದಲ್ಲಿ ತಪ್ಪು ದೋಷಗಳಾದ್ರೂ ಕೂಡ ಏನ್ರಿಪ್ಪ ಇವರು ಬಾಬಾನಗರದವರಲ್ಲ, ಇವ್ರು ಕೂಡ ಒಬ್ಬ ಇಂಗಳಗಿ ಗ್ರಾಮದ ಕಲಾವಿದರದಾರ ತಿಳ್ಕೊಂಡು ನಮ್ಮಲ್ಲಿ ಮತ್ತು ಸರಜೋಡಿ ಕಲಾವಿದರಲ್ಲಾಗಿರತಕ್ಕಂತ ತಪ್ಪನ್ನು ತೆಗೆದಿಟ್ಟು ಒಪ್ಪನತಕ್ಕಂತ ಸತ್ಯಸಿದ್ಧರ ಶಿವನಾಮ ನುಡಿಯನ್ನು ಹೊತ್ತೊಂಡು ತನ್ನ ಸ್ವೀಕಾರ ಮಾಡ್ತಾರೆ ಮತ್ತೊಮ್ಮೆ ದೈವಕ್ಕೆ ವಂದಿಸುತ್ತಾ ಇನ್ನು ಬಹಳ ಮಾತಾಡಿ ದೈವಕ್ಕೆ ಬೇಸರ ಆಗಲಾರ್ದೇನೆ ಏನಾಯ್ತ್ರಿಪ್ಪ ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ಸರಜೋಡಿ ಕಲಾವಿದರಿಗೆ ಪಾಳೆ ಹೋಗುದೈತಿ. ಹೋಗೋಕ್ಕಿಂತ ಪೂರ್ವದೊಳಗೊಂದು ಮಾತು ಹೇಳುದೈತಿ. ಏನ್ ಹೇಳ್ಬೇಕತ್ರಿ ಮಾತಾ? ನಮ್ಮ ಅಚ್ಚಿ ಕಡೆ ಮೇಲಿನೊಳಗೆ ಮಾತಾಡ್ತಿರ್ತಕ್ಕಂತ ಒಳ್ಳೆ ಖ್ಯಾತ ಕಲಾವಿದರು, ಒಳ್ಳೆ ಸಾಹಿತಿಗಳು, ಒಳ್ಳೆ ಸಂಭಾಷಣೆಕಾರರಾಗಿರತಕ್ಕಂತ ನಮ್ಮ ಕೆಂಚು ಸರ್ ಹೇಳ್ಯಾರ. ತಾವೆಲ್ಲರೂ ಲಕ್ಷ ಇಟ್ಟು ಕೇಳಿರಿ. ಏನಂದ್ರ ಸರ್ಗಳು ಏನ್ ಹೇಳಿದ್ರು ಅಂತ ಕೇಳಿದ್ರ ಏನ್ ಹೇಳು ಕೆಂಚು ಮಾಸ್ತರ್? ಎಲ್ಲಾ ಕಡೆ ಕಾರ್ಯಕ್ರಮ ನೀವು 2 ಸಂದ 1 ಸಂದ ಹಾಡಿ ಹೋಗಿರ್ಬೇಕು ಕರೆ. ಇವತ್ತಿ ಇಂಗಳಗಿ ಗ್ರಾಮದೊಳಗೆ 2 ಮೇಲಿನ ಕಾರ್ಯಕ್ರಮ 3 ಸಂದರೆ ಕನಿಷ್ಠ ಆಗಬೇಕತ್ತಾರ ಅವರು. ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಏನ್ರಿಪ್ಪ ಕೆಂಚು ಸರ್ ಒಂದು ಮಾತು ಹೇಳುದ ನಾವಿಲ್ಲಿ. ಏನ್ ಹೇಳ್ಬೇಕತ್ತೀರಿ? ಕೆಂಚು ಸರ್ ಪಾಳೆ 3 ಅಲ್ಲ 6 ಸಂದು ಸಹಿತ ಮಾಡ್ಲಿಕ್ಕೆ ಬರ್ತದ. 8 ಸಂದು ಮಾಡ್ಲಿಕ್ಕೆ ಬರ್ತದ. ಯಾಕೆ ಮಾಡಿ ಏನಟ್ಟ ಆಗ್ಯಾವ ಕೋಣೂರಾಗ ಗೊತ್ತದಿಲ್ಲ ಇರ್ಲಿ. ಆ 3 ಸಂದಲ್ಲ 6 ಸಂದು ಮಾಡ್ಲಿಕ್ಕೆ ಬರ್ತೈತಿ ಕರೆ. ನಾವೊಂದು ಮಾತು ಹೇಳ್ತೀನಿ ನಿಮಗ. ಏನ್ರಿಪ್ಪ? ಎಷ್ಟೇ ಕಾರ್ಯಕ್ರಮ ಎಷ್ಟೇ ಸಂದ ಮಾಡ್ರಿ ಕರೆ ಇಲ್ಲಿ ಕೂಡಿರ್ತಕ್ಕಂತ ಜನರಿಗೆ ಮನರಂಜನೆ ಆಗಿರ್ಬೇಕು. ಅದು ಕುತ್ತ ಜನ ಭಗವಂತ ಸತ್ಯ ಸಿದ್ಧರು ಅಮೋಘ ಸಿದ್ಧ ಮುತ್ಯ ಮಾಳಿಂಗರಾಯ ಮುತ್ಯ ಬೀರದೇವರ ಮಾಡಿರ್ತಕ್ಕಂತ ಪವಾಡ ಲೀಲೆಗಳನ್ನ ಕೇಳಿದ್ರಂದ್ರ ಏನ್ರಿಪ್ಪ ಅವರ ಮನಸ್ಸು ಪರಿವರ್ತನೆ ಆಗ್ಬೇಕು. ಹಂಗೆ ಇವತ್ತಿನ ಕಾರ್ಯಕ್ರಮ ಮಾಡಬೇಕು. ಇಲ್ಲಿ 2 ಮೇಳ ಕೊಡಬೇಕು ಕಾರ್ಯಕ್ರಮ. ಹೌದಲ್ಲ? ಹೌದ್ರಿಪ್ಪ. ಅದಕ್ಕಿರ್ಲಿ ಪುಣ್ಯಾತ್ಮರೇ. ಇನ್ನೊಂದು ಮಾತು ಹೇಳಿದ್ರು ಅವರು. ಏನಂದ್ರಿಪ್ಪ? ಹೊನ್ನಪ್ಪ ಸರ, ಇವತ್ತೇನು ನಮ್ಮ ಊರಿಗೆ ನೀವು ಬಂದಿರ್ ನೋಡು, ಏನಾರೇ ಉಳಿತಂತ ಹೇಳೋದು ಹೋಗಬೇಡ್ರಿ. ನಿಮ್ಮಲ್ಲಿ ಏನು ಕೆಪಾಸಿಟಿ ಐತಿ, ಏನೇನು ಮಾತಾಡಬೇಕತ್ತೀರಿ, ಏನೇನು ಕೇಳಬೇಕತ್ತೀರಿ, ನಿಮ್ಮಲ್ಲಿ ಏನೇನು ಕೇಳಬೇಕಂತೇಳಿ ಆಸೆ ಐತಿ ನೋಡು, ಅದು ಉಳಿತಂತೇಳಿ ಹೋಗಬೇಡ್ರಿ. ನಿಮ್ದು ಏನು ಕೆಪಾಸಿಟಿ ಐತಿ ಅದನ್ನ ಇವತ್ತಿಲ್ಲಿ ಮಾಡ್ಕೋರಿ ಅಂದ್ರು. ಕೆಂಚು ಮಾಸ್ತರ್ ಇರ್ಲಿ, ಅವ್ರ ಶಾಣ್ಯಾರ ಅದಾರ ಮಗನ. ಅವ್ರು ಬಹಳಷ್ಟು ಶಾಣ್ಯಾರ ಅದಾರ, ವಿದ್ವಾಂಸರದಾರ, ಬಹಳ ಪಂಡಿತರದಾರ. ಅವ್ರಷ್ಟು ಶಾಣ್ಯಾರ ನಾವೇನ ಅಲ್ಲ. ಯಾಕಂತ ಕೇಳಿದ್ರ ನಾವು ಅತಿ ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು. ಏನತ್ರಿಪ್ಪ? ಸರ್ವಜ್ಞನೆಂಬುವವನು ಗರ್ವದಿಂದಾದವನಲ್ಲ ಅಲ್ಲ. ಸರ್ವಜ್ಞನೆಂಬುವವನು ಗರ್ವದಿಂದಾದವನಲ್ಲ, ಸರ್ವರೊಳಗೊಂದೊಂದು ನುಡಿಗಲಿತ್ತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ಯಾರ ಅವರು. ಹೌದ್ರಿಪ್ಪ. ಹೌದಿಲ್ಲ? ಇವತ್ತಿ ಇಂಗಳಗಿ ಗ್ರಾಮದೊಳಗ ಏನ್ರಿ ಬಹಳಷ್ಟು ಒಳ್ಳೆ ಹಿರಿ ಕಲಾವಿದರು, ಬಹಳಷ್ಟು ಶಾಣ್ಯ ಕಲಾವಿದರು ಇವತ್ತಿನ ದಿವಸ ನಮ್ಮ ಜೊತೆಗೂಡಿ ಇವತ್ತು ಕಾರ್ಯಕ್ರಮ ಮಾಡ್ಲಿಕ್ಕತ್ತಾರ. ಅವ್ರು ಹೇಳ್ಯಾರ. ಅವರು ಏನು ಕೇಳ್ತೀರಿ ಕೇಳ್ರಿ, ಕೇಳಿದ್ದು ಹೇಳವ್ರದಾರ. ಅವ್ರು ಇವತ್ತ ಏನ್ ಮಾಡವ್ರದಾರ? ನಾವ್ ಏನು ಕೇಳ್ತೀವಿ ನೋಡು ಅದನ್ನ ಕೇಳಿದ್ದು ಹೇಳುವಂತ ಶಾಣ್ಯ ಕಲಾವಿದರು ಇವತ್ತು ನಮ್ಮ ಜೊತೆಯಲ್ಲಿ ಅದಾರ. ಅದಕ್ಕಿಂತ ಬಹಳ ಮಾತಾಡ್ಲಾರ್ದೇನೆ ಒಂದೇ ಒಂದು ಮಾತು, ಈ ಪ್ರಥಮ ಪಾಳೆ ಐತಿ, ಒಂದು ಸ್ವಲ್ಪ ಈ ಸಂಧಿಗೆ ಮಾತು ಬಾಳ ಆಗ್ತಾವ. ಇನ್ನು ಮುಂದಿನ ಸಂಧಿಗೆ ಕೂಡಿರ್ತಕ್ಕಂತ ಹಿರಿಯರಿಗೊಂದು ಮಾತು ಹೇಳೋದದ. ಏನ್ರಿಪ್ಪ? ನೀವ್ ಎಷ್ಟು ಮಾತಾಡತ್ತೀರಿ, ಎಷ್ಟು ಆಗಬೇಕಾಗೈತಿ ನೋಡಿ ಕೆಲಸ, ಅಷ್ಟೇ ಮುಂದಿನ ಸಂಧಿಗೆ ಮಾಡ್ತೇವ್ ಆಗ್ತದ. ಈಗ ಪ್ರಥಮ ಪಾಳೆ ಅದ, ಒಂದು ಸ್ತೋತ್ರ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಪಾಸ್ ಆಗೋದೆ ಆಗತದ. ಇಲ್ಲಿ ಸರಜೋಡಿ ಕಲಾವಿದರಿಗೆ ಏನ್ರಿಪ್ಪ ಏನು ಬಾಳ ಕೇಳುದಿಲ್ಲ ನಾವು. ಏನು ಕೇಳುದೈತಿ ಅಂತ ಕೇಳಿದ್ರ ಅಮೋಘ ಸಿದ್ಧ ಮುತ್ಯ ಕೈಲಾಸದೊಳಗೆ ಹುಟ್ಟಿ ಬಂದ. ಕೈಲಾಸದೊಳಗೆ ಹುಟ್ಟಿ ಬಂದ
ಮುಂದೆ ಮಾನವರ ಉದ್ಧಾರಕ್ಕಾಗಿ ಮರ್ತ್ಯ ಲೋಕಕ್ಕೆ ಬಂದ. ಈ ಮರ್ತ್ಯ ಲೋಕಕ್ಕೆ ಬಂದ ಮೇಲೆ ನಡಹಟ್ಟಿ ನಾಗರಾಯ ಗೌಡನ ಮನೆಗೆ ಹೆಣ್ಣು ಕೇಳಿಕ್ ಹೋದ. ಅಲ್ಲಿ ಹೆಂಗ್ ಹೋದ ಅಂತ ಕೇಳಿದ್ರೆ ಮುಪ್ಪಾನ ಮುದುಕಾಗಿದ್ದ, ವರ್ಷ 80 ವರ್ಷ ವಯಸ್ಸಾಗಿತ್ತು, ಬಾಯಾಗಿನ ಜ್ವಲ ಸೋರ್ತಿತ್ತು, ಕಣ್ಣಾಗಿನ ಪಿಚ್ಚ ಬರ್ತಿತ್ತು, ಮೂಗಿನಾಗಿನ ಸುಂಬಳ ಸೋರ್ತಿತ್ತು. ಮುಪ್ಪಾನ ಮುದುಕಾಗಿ ಅಮೋಘಸಿದ್ದ ಮುತ್ತೆ ಹೆಣ್ಣು ಕೇಳಲಿಕ್ಕೆ ಹೋದ. ಅವಾಗ ನಡಹಟ್ಟಿ ನಾಗರಾಯ ಗೌಡ ಅಂದ, ಏನತ್ರಿಪ್ಪ ಹೆಣ್ಣೆ ನಿನ್ನ ಮಗನಿಗೋ ನಿನ್ನ ಮೊಮ್ಮಗನಿಗೋ ಅಂತ ಕೇಳ್ದ. ಅವಾಗ ನನಗ ಮಗನೂ ಇಲ್ಲ ಮೊಮ್ಮಗನೂ ಇಲ್ಲ, ನಿನ್ನ ಕಾಸು ನಿನ್ನ ಮಗಳು ನನಗೆ ಬೇಕು ಅಂದ. ಅವಾಗ ಏನಾಯ್ತು? ಅವಾಗ ನಡಹಟ್ಟಿ ನಾಗರಾಯ ಗೌಡ ತಾನ, ಏನ್ರಿಪ್ಪ ನಿನ್ನಂತ ಮುದುಕನಿಗೆ ನನ್ನ ಮಗಳಿಗೆ ನಾ ಕುಡುದಿಲ್ಲ, ಕೊಡೋದಿಲ್ಲ, ಬೇಕಂದ್ರೆ ಒಂದು ಹಾಳ ಬಾವಿ ನುಗ್ಗಿಸ್ತನ ಕರೆ, ನಿನ್ನಂತ ಮುದುಕನಿಗೆ ಕುಡುದಿಲ್ಲ ಅಂತ ಹೇಳಿ ಧಿಕ್ಕಾರ ಮಾಡಿ ನಾಗರಾಯ ಗೌಡ ಅಮೋಘ ಸಿದ್ದನ ಕಳಿಸಿದ. ಹೌದವಾಗ ಹೌದಿಲ್ಲ? ಮುಂದೆ ಅಮೋಘ ಸಿದ್ದ ಮುತ್ತೆ ನಡಹಟ್ಟಿ ನಾಗರಾಯ ಗೌಡಗ ಕಾಡಾಟ ಶುರು ಮಾಡಿದ. ಆ ವಿಷಯ ಒತ್ತಟ್ಟಿರ್ಲಿ, ಇಲ್ಲಿ ಕೇಳೋದೈತಿ ಸರಜೋಡಿ ಕಲಾವಿದರಿಗೆ ಮಾತ. ಏನ್ರಿಪ್ಪ? ಕೈಲಾಸದೊಳಗ ಅಮೋಘ ಸಿದ್ದ ಮುತ್ತೆ ಮಾತು ಕೊಟ್ಟಿದ್ದ ಬಾಳಕಾವತಿಗೆ. ಏನತ್ತ? ಇವ ಅಮೋಘ ಸಿದ್ದ ಮುತ್ತೆ ಹುಳ ಮುಟ್ಲಾರ್ದು ಕಪ್ಪು ಕಲಕಲಾರ್ದಂತ ಶೀತಳ ತರುವಂತ ಸಂದರ್ಭದೊಳಗ ಏನು ಬಾಳಕಾವತಿ ಅಡ್ಡಗಡ್ತಾಳ ಅಮೋಘ ಸಿದ್ದ ಮುತ್ಯಾಗ. ಏನ್ರಿಪ್ಪ? ಅಮೋಘ ಸಿದ್ದ ಮುತ್ಯನ ರೂಪ ಲಾವಣ್ಯ ನೋಡಿ ಅವಾಗ ತಾಳಕ್ಕಿ, ಏನತ್ತ? ನೀ ನನ್ನ ಲಗ್ನ ಆಗತ್ತಂದ್ರೆ ನಿನಗೆ ಹಾದಿ ಬಿಡ್ತೀನಿ, ಇಲ್ಲಕ್ಕ ಬಿಡುದಿಲ್ಲ ಅಂದಳು. ಅಂದ ಕಾಲಕ್ಕ ಅವಾಗ ಅಮೋಘ ಸಿದ್ದ ಮುತ್ಯ ಆತನ, ನಾ ಈಗ ಸದ್ಯಕ್ಕೆ ಭಗವಂತನ ಸೇವಾದೊಳಗದನು, ತಾಯಿ ಸೇವಾದೊಳಗದನು, ಇಲ್ಲಿ ನನಗ ನಿನಗ ಲಗ್ನ ಇಲ್ಲ, ನೀ ನನ್ನ ಲಗ್ನ ಆಗಬೇಕಾಗಿತ್ತು ಅಂದ್ರೆ ಮರ್ತಿ ಲೋಕದೊಳಗ ನಡಹಟ್ಟಿ ನಾಗರಾಯ ಗೌಡನ ಮಗಳು ಪದ್ಮಾವತಿಯಾಗಿ ಹುಟ್ಟಿ ಬಾ. ಗುರುತ್ ಹಿಡಿದಿ ಅಂದ್ರೆ ನನ್ನ ಜೊತೆ ಲಗ್ನ, ಗುರುತ್ ಹಿಡಿಲಿಲ್ಲ ಅಂದ್ರೆ ಬೆತ್ತದ ಜೊತೆ ಲಗ್ನ ಅಂತೇಳಿ ಹಿಂಗ ಬಾಳಕಾವತಿಗೆ ಅಮೋಘ ಸಿದ್ದ ಮುತ್ಯ ಮಾತು ಕೊಟ್ಟಿದ್ದ. ಈ ಮರ್ತಿ ಲೋಕದೊಳಗ ಬಂದ ಮೇಲೆ ನಡಹಟ್ಟಿ ನಾಗರಾಯ ಗೌಡಗ ಅಮೋಘ ಸಿದ್ದ ಮುತ್ಯ ಕಾಡ್ದ. ಇಲ್ಲಿ ಕೇಳೋದದ, ಏನ್ರಿಪ್ಪ? ಅಮೋಘ ಸಿದ್ದ ಮುತ್ಯ ನಡಹಟ್ಟಿ ನಾಗರಾಯ ಗೌಡಗ ಕಾಡಬೇಕಾಗಿತ್ತು ಅಂದ್ರೆ ಆ ನಡಹಟ್ಟಿ ನಾಗರಾಯ ಗೌಡ ಅಂತ ತಪ್ಪೇನು ಮಾಡಿದ್ದ? ಇಷ್ಟ ಬೇಕು. ಇಲ್ಲಿ ಬಹಳಷ್ಟ ನಮ್ ಕೆಂಚು ಸರ್ ಬಹಳ ಶಾಣ್ಯಾರದಾರ ಅವರು. ಸರ್ ನಿಮಗೊಂದು ಮಾತು ಹೇಳೋದಿನ್ನ, ಏನತ್ತ? ನೀವು ಶಾಣ್ಯಾರದಿರಿ, ಪಂಡಿತರದಿರಿ, ಬಹಳಷ್ಟು ವಿದ್ವಾಂಸರದಿರಿ. ವಿಷಯ ಹೇಳಬೇಕಾಗಿತ್ತು ಅಂದ್ರ ಬಹಳಷ್ಟು ವಿಚಾರ ಮಾಡಿ ನಾ ಏನು ಉತ್ತರ ಹೇಳಬೇಕಾಗ್ಯದ. ನಾ ಈ ಉತ್ತರ ಹೇಳಿದ್ನಂದ್ರೆ ಮುಂದಿನ ಸಂಧಿಗೆ ಅವ್ರು ಹಿಡಿತಾರೋ ಬಿಡ್ತಾರೋ ಇದನ್ನ ತಿಳ್ಕೊಂಡು ವಿಷಯ ಮಾತಾಡ್ಬೇಕು ಸರ್, ಮಾತಾಡಬೇಕು ಅನ್ನತಕ್ಕಂತ ಮಾತನ್ನು ಹೇಳಿ ಯಥಾ ಪ್ರಕಾರ ನಾಲ್ಕು ಚಾಲ ಹಾಡಿ ಸರಜೋಡಿ ಕಲಾವಿದರಿಗೆ ಪಾಳೆ ಹೋಗುದದ. ಅದಕ್ಕೆ ಬಹಳಷ್ಟು ಮಾತಾಡಲಾರ್ದೇನೆ ಯಥಾ ಪ್ರಕಾರ ನಾಲ್ಕು ಚಾಲ ಹಾಡಿ ಸರಜೋಡಿ ಕಲಾವಿದರಿಗೆ ಪಾಳೆ ಹೋಗ್ತದ. ಸಭಾ ಶಾಂತ ರೀತಿಯಿಂದ ಆಲಸ್ತ ರೀತಿಯಲ್ಲಿ ಒಂದೇ ಕಾಲಿ ಪ್ರಾರಂಭ ಮಾಡು. ಚೀಟಾಗ ಏನಿದ್ ನೋಡು.